ಕರ್ನಾಟಕ ಸರ್ಕಾರದ ಅರಣ್ಯ ಸಚಿವರ ಇತ್ತೀಚಿನ ಒಂದು ಆದೇಶದ ಪ್ರಕಾರ ಅರಣ್ಯ ಇಲಾಖೆಯವರಿಗೆ ಅಡಕತ್ತರೆಯಲ್ಲಿ ಸಿಕ್ಕಿದಂಥ ಪರಿಸ್ಥಿತಿಯಾಗಿದೆ. ಅದರಂತೆ ಅರಣ್ಯ ಇಲಾಖೆಯವರು ಜರುಗಿಸುವ ಕ್ರಮದಿಂದ ದಿನನಿತ್ಯ ಅರಣ್ಯವಾಸಿಗಳಿಗೆ ಕಿರಿಕಿರಿ ಆಗುವಂಥ ಪ್ರಸಂಗ ಬಂದೊದಗಿದೆ. ಕಾರಣ, ಇವತ್ತು ಕರ್ನಾಟಕ ಸರ್ಕಾರದ ಅರಣ್ಯ ಸಚಿವರಾಗಿರುವಂಥ ಈಶ್ವರ್ ಖಂಡ್ರೆ ಅವರ ಅನುಮತಿಯ ಮೇರೆಗೆ ಅರಣ್ಯ ಇಲಾಖೆಯ ಹಿರಿಯ ಸಂರಕ್ಷಣಾಧಿಕಾರಿಗಳು ಒಂದು ಆದೇಶವನ್ನು ಪ್ರಕಟಿಸಿದ್ದಾರೆ. ಆ ಆದೇಶ ಪ್ರಕಾರ ಈ ಮುಂಬರುವ ಮಾರ್ಚ್ ಅಂತ್ಯದವರೆಗೆ ಇಡೀ ರಾಜ್ಯದಲ್ಲಿ ಸುಮಾರು 10,000 ಎಕರೆಯನ್ನು ಅರಣ್ಯವಾಸಿಗಳಿಂದ ಅರಣ್ಯ ಇಲಾಖೆ ವಶಪಡಿಸ್ಕೊಳ್ಬೇಕು ಅಂತ ಹೇಳಿ ಒಂದು ಟಾರ್ಗೆಟನ್ನು ನಿಗದಿ ಮಾಡಿದ್ದಾರೆ. ಅದರ ಜೊತೆಯಲ್ಲಿ ಈ ಟಾರ್ಗೆಟ್ ಅನ್ವಯವಾಗಿ ಅಥವಾ ಸರ್ಕಾರದ ಆದೇಶದಲ್ಲಿ ಪ್ರತಿ ಅರಣ್ಯ ಸಂರಕ್ಷಣಾಧಿಕಾರಿಗಳಿಗೂ ಒಂದು ನಿರ್ದಿಷ್ಟನ್ನು ಪಡಿಸಿದ್ದಾರೆ. ಒಕ್ಕಲೆಬ್ಬಿಸುವ ಪ್ರಕ್ರಿಯೆಗಳನ್ನು ಎಷ್ಟು ಮಾಡಬೇಕು ಅನ್ನೋದನ್ನು ಟಾರ್ಗೆಟ್ ಫಿಕ್ಸ್ ಮಾಡಿದ್ದಾರೆ. ಆ ಟಾರ್ಗೆಟಿನ ಪ್ರಕಾರವಾಗಿ ಉತ್ತರ ಕನ್ನಡ ಜಿಲ್ಲೆಯ ಕೆನರಾ ಸರ್ಕಲಿಗೆ ಮುಂದಿನ ಮಾರ್ಚ್ 2026 ಒಳಗೆ ಸುಮಾರು 1,450 ಎಕರೆಯನ್ನು ಅರಣ್ಯವಾಸಿಗಳಿಂದ ಅರಣ್ಯ ಭೂಮಿಯನ್ನು ವಶಪಡಿಸಬೇಕು ಅಂತ ಟಾರ್ಗೆಟ್ ಕೊಟ್ಟಿದ್ದಾರೆ. ಈ ರೀತಿಯ ಆದೇಶವನ್ನು ಹೊರಬರಲಿಕ್ಕೆ ಕಾರಣಗಳೆಂದರೆ ಪರಿಸರವನ್ನು ಸಮತೋಲನ ಮಾಡ್ಕೋಬೇಕು ಮತ್ತು ಈ ಅರಣ್ಯ ಪ್ರದೇಶವನ್ನು ಅತಿಕ್ರಮಣ ಪ್ರದೇಶವನ್ನು ಒಕ್ಕಲೆಬ್ಬಿಸಲಿಕ್ಕೆ ಕಟ್ಟುನಿಟ್ಟಿನ ಒಂದು ಆದೇಶವನ್ನು ಪಾಲನೆ ಮಾಡಬೇಕು ಅಂತ ಹೇಳಿ ಮಾನ್ಯ ಸಚಿವರ ನಿರ್ದೇಶನದ ಪ್ರಕಾರ ಇದು ಕೆಳಗಿನ ಅಧೀನದ ಅಧಿಕಾರಿಗಳಿಗೆ ಒಂದು ಆದೇಶವನ್ನು ಪ್ರಕಟಿಸಿರುವುದು ಅತ್ಯಂತ ಒಂದು ಆಘಾತಕರವಾಗಿದೆ. ಇವತ್ತು ಈ ರೀತಿಯ ಒಂದು ಆದೇಶದಿಂದ ಅರಣ್ಯ ಇಲಾಖೆಯ ಸಿಬ್ಬಂದಿಗಳಿಗೆ ಅಧಿಕಾರಿಗಳಿಗೆ ಒಂದು ಅಡಕತ್ತರೆಯಲ್ಲಿ ಸಿಕ್ಕಂಥ ಪರಿಸ್ಥಿತಿಯಾಗಿದೆ. ಅವರು ಈ ಕಡೆಯಲ್ಲಿ ಕಾನೂನಿನ ಸಚಿವರ ಆದೇಶವನ್ನು ಪಾಲನೆ ಮಾಡಬೇಕು, ಇನ್ನೊಂದು ಕಡೆಗೆ ಅರಣ್ಯವಾಸಿಗಳ ಹಿತವನ್ನು ಕಾಪಾಡಬೇಕು ಹೇಳುವ ದ್ವಂದ್ವ ರೀತಿಯ ಒಂದು ಆಗಿರುವುದರಿಂದ ಇವತ್ತು ಅಡಕತ್ತರೆಯಲ್ಲಿ ಸಿಕ್ಕಿರುವಂಥ ಪರಿಸ್ಥಿತಿಯಾಗಿದೆ. ಈ ದಿಶೆಯಲ್ಲಿ ನಾನು ಹೇಳ್ತಿರುವುದೇನೆಂದರೆ, ಯಾವುದೇ ಕಾರಣಕ್ಕೆ ಅರಣ್ಯ ಕಾಯ್ದೆಯಲ್ಲಿ ಅರ್ಜಿಗಳನ್ನು ಹಾಕಿ ವಾಸ್ತವ ಇವರು ಸಾಗುವಳಿ ಮಾಡುವಂಥ ಅರಣ್ಯಗಳಿಗೆ ಯಾವುದೇ ರೀತಿಯ ತೊಂದರೆಗಳಾಗಬಾರದು. ನಿರ್ದಿಷ್ಟಪಡಿಸಿದಂಥ ಗುರಿಯನ್ನು ಮುಟ್ಟುವಕ್ಕೆ ಅನಾವಶ್ಯಕವಾಗಿ ಅರಣ್ಯವಾಸಿಗಳಿಗೆ ಯಾವುದೇ ರೀತಿಯ ತೊಂದರೆಗಳಾಗಬಾರದು ಅಂಥೇಳಿ ಅರಣ್ಯ ಭೂಮಿಯ ಹಕ್ಕು ಹೋರಾಟಗಾರರ ವೇದಿಕೆ ಪರವಾಗಿ ಸರ್ಕಾರಕ್ಕೆ ನಾನು ಆಗ್ರಹವನ್ನು ಮಾಡ್ತಾ ಇದ್ದೇನೆ.